ದಿತಿಸುತ ವಿಮೋಹನ ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ದಿತಿಸುತ ವಿಮೋಹನ, ಯಾರು ಸ್ವಭಾವತಃ ದುಷ್ಟರಾಗಿರ್ತಾರೋ ಅಂತಹವರು ತಮಗೆ ಅಯೋಗ್ಯವಾದಂತಹ ಮಾರ್ಗದಲ್ಲಿ ಪ್ರವೃತ್ತರಾದವರನ್ನ ಮೋಹ ಮಾಡಿ ಅವರಿಗೆ ಆ ಮಾರ್ಗದಿಂದ ದೂರ ಸರಿಸಬೇಕು. ದೂರ ಸರಿಸಲಿಕ್ಕೋಸ್ಕರವಾಗಿ ಬಂದಂತಹ ಅವತಾರ ಬುದ್ಧಾವತಾರ. ಅದಕ್ಕೆ ದಿತಿಸುತ ವಿಮೋಹನ. ದಿತಿಸುತ ಅಂತಂದ್ರೆ ದೈತ್ಯರು. ದೈತ್ಯರನ್ನ ವಿಮೋಹನ, ಮೋಹಗೊಳಿಸಿ ಅವರ ಯೋಗ್ಯವಾದಂತಹ ಸ್ಥಳದಲ್ಲಿ ಬೀಳಿಸಿದವನೇ. ವಿಮಲ ವಿಬೋಧನ, ಬುದ್ಧ ರೂಪದಿಂದ ಪರಮಾತ್ಮ ಉಪದೇಶ ಕೊಟ್ಟ. ಬುದ್ಧ ರೂಪದಿಂದ ಪರಮಾತ್ಮ ಏನು ಉಪದೇಶ ಕೊಟ್ಟಿದ್ದಾನೋ ಒಂದೇ ಉಪದೇಶ ದೇವತೆಗಳು ಅದನ್ನ ಶ್ರವಣ ಮಾಡ್ತಾ ಇದ್ದಾರೆ, ದೈತ್ಯರು ಅದನ್ನ ಶ್ರವಣ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳಿಗೆ ಆ ಪರಮಾತ್ಮನ ಉಪದೇಶದಿಂದ ಭಗವಂತನ ತತ್ವಜ್ಞಾನ ಬಂದ್ರೆ ಅದೇ ಉಪದೇಶವನ್ನು ಕೇಳಿದಂತಹ ಅಸುರರಿಗೆ, ದೈತ್ಯರಿಗೆ ವಿಪರೀತ ಜ್ಞಾನ ಬಂತು. ಒಂದೇ ವಾಕ್ಯ ಮೋಹಕವಾಗಿರುತ್ತೆ. ಪರಮಾತ್ಮ ಸರ್ವೋತ್ತಮ ಅನ್ನುವಂತಹ ಅರ್ಥ ಅದರಿಂದ ಬ್ರಹ್ಮಾದಿ ದೇವತೆಗಳು ಪಡೆದರೆ ಅದೇ ವಾಕ್ಯಗಳನ್ನ ಅಥವಾ ಆ ಉಪದೇಶದ ಪ್ರಕಾರವನ್ನ ತಪ್ಪಾಗಿ ಅರ್ಥೈಸಿಕೊಂಡು ಜಗತ್ತಿನಲ್ಲಿ ದೇವರೇ ಇಲ್ಲ, ಕರ್ಮಗಳಿಲ್ಲ, ಜಗತ್ತು ಶೂನ್ಯ ಎಂಬುದಾಗಿ ತಪ್ಪಾಗಿ ಅರ್ಥಗಳನ್ನ ತಲೆಯಲ್ಲಿ ತುಂಬಿಕೊಂಡು ತಮ್ಮ ಸ್ವಭಾವಕ್ಕೆ ಅನುಗುಣವಾದಂತಹ ಮಾರ್ಗದಲ್ಲಿಯೇ ಜನರೆಲ್ಲರೂ ಕೂಡ ಹೋಗುವ ಹಾಗೆ ಮಾಡಿದ್ದಾನೆ ಪರಮಾತ್ಮ. ದಿತಿಸುತ ವಿಮೋಹನ. ದಿತಿಸುತ ಅಂದ್ರೆ ದೈತ್ಯರು, ದೈತ್ಯರನ್ನ ಮೋಹಗೊಳಿಸಿದವನೇ. ವಿಮಲ ವಿಬೋಧನ, ಮಿಥ್ಯಾ ಜ್ಞಾನ ಮುಂತಾದಂತಹ ದೋಷಗಳಿಲ್ಲದ ಶುದ್ಧ ಬುದ್ಧಿಯವರಾದಂತಹ ದೇವತೆಗಳಿಗೆ ವಿಬೋಧನ, ವಿಶೇಷವಾಗಿ ಪರಮಾತ್ಮನ ತತ್ವವನ್ನು ಬೋಧಿಸಿದವನೇ. ಪರಗುಣ, ಉತ್ಕೃಷ್ಟವಾದ ಗುಣಗಳಿಂದ ಪೂರ್ಣನಾದವನೇ. ವಿಬೋಧನ, ವಿಬೋಧನ ಅಂತ ಅನ್ನೋದಕ್ಕೆ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ತತ್ವಜ್ಞಾನವನ್ನು ಅವರಿಗೆ ಕೊಟ್ಟವನೇ. ಪರಗುಣ, ಉತ್ಕೃಷ್ಟವಾದ ಜ್ಞಾನವುಳ್ಳವನೇ. ಶುಭತಮ, ನೀನು ಸ್ವಭಾವತಃ ಪರಿಶುದ್ಧವಾದ ವ್ಯಕ್ತಿತ್ವ ಉಳ್ಳವನು. ನಿನ್ನ ಕಥೆಯನ್ನ ಕೇಳಿದರೆ ನಮ್ಮಲ್ಲಿರುವ ಎಲ್ಲ ದೋಷಗಳು ಕೂಡ ಪರಿಹಾರವಾಗತ್ತೆ. ಅಂತಹ ಬುದ್ಧರೂಪಿಯಾದ ಪರಾಮ ಸರ್ವೋತ್ತಮನೇ, ಸದೋದಿತ ಸದಾಗಮಗಳಿಂದ ಪ್ರತಿಪಾದ್ಯನಾದವನೇ, ಜಗದೇಕ ಕಾರಣ, ಈ ಜಗತ್ತಿಗೆ ಪ್ರಧಾನವಾಗಿ ಕಾರಣನಾದವನು ಬುದ್ಧರೂಪಿಯಾದ ಪರಮಾತ್ಮನೇ. ಪರಮಾತ್ಮನ ಮೂಲ ರೂಪ ಹೇಗೆ ಜಗತ್ತಿಗೆ ಕಾರಣವೋ ಅದೇ ರೀತಿಯಾಗಿ ಬುದ್ಧ ರೂಪಿಯಾದಂತಹ ಪರಮಾತ್ಮ ಬೇರೆ ಅಲ್ಲ, ಮೂಲ ರೂಪದ ಪರಮಾತ್ಮ ಬೇರೆ ಅಲ್ಲ. ಈ ಪರಮಾತ್ಮನು ಹಾಗೆ ಇಡೀ ಜಗತ್ತಿಗೆ ಕಾರಣನಾಗಿದ್ದಾನೆ. ಉತ್ಕೃಷ್ಟ ಗುಣಗಳುಳ್ಳಂತಹ ಪರಮಾತ್ಮನೇ ಶುಭತಮ ಕಥಾಶಯ, ದೋಷರಹಿತವಾದ ಕಥೆಗಳ ಸಾಗರನಾದವನೇ. ಜಗತ್ತಿಗೆ ಕಾರಣನಾಗಿದ್ದೀಯಾ, ಆದ್ರೆ ಅಜ್ಞ ಜನರಿಗೆ ಮೋಹವನ್ನುಂಟು ಮಾಡ್ಲಿಕ್ಕೋಸ್ಕರವಾಗಿ ನೀನು ಜಗತ್ತಿಗೆ ಕಾರಣರೇ ಇಲ್ಲ, ಜಗತ್ತೇ ಮಿಥ್ಯಾ ಅಂತ ಉಪದೇಶವನ್ನು ಕೊಡ್ತಾ ಇದ್ದೀಯಾ. ಆದ್ರೆ ನೀನು ಜಗತ್ತಿಗೆ ಕಾರಣ ಅನ್ನೋದು ನನಗ್ ಗೊತ್ತಿದೆ ರಾಮ. ದುಷ್ಟರಿಗೆ ಅವರಿಗೆ ಮನಸ್ಸಿಗೆ ಸಮಾಧಾನವಾಗುವಂತಹ ಜ್ಞಾನ ಬರುವ ಹಾಗೆ ಮಾಡಿ ಅವರನ್ನ ಸಂತೋಷಗೊಳಿಸಿದವನು
ಸಜ್ಜನರಿಗೆ ಅವರ ಮನಸ್ಸಿಗೆ ಅನುಗುಣವಾದಂತಹ ಉಪದೇಶವನ್ನ, ಪರಮಾತ್ಮನ ತತ್ವವನ್ನ ನಿರೂಪಣೆ ಮಾಡಿ ಅವರಿಗೆ ಸಂತೋಷವನ್ನು ಪಡಿಸಿದಂತಹ ಪರಮಾತ್ಮನೇ ಮಮ ಶರಣಂ ಭವ, ನನಗೆ ನೀನು ರಕ್ಷಕನಾಗಿರೋ, ನಿನ್ನ ಅನುಗ್ರಹದ ಬಲದಿಂದಾಗಿ ದುಷ್ಟ ಜನರ ಸಂಪರ್ಕ ಬಂದರೂ ಕೂಡ ನನಗೆ ಅದರ ಪ್ರಭಾವದಿಂದ ಮನಸ್ಸಿನಲ್ಲಿ ಯಾವುದೇ ವಿಧವಾದ ಕ್ಲೇಶಗಳಿಗೆ ಒಳಗಾಗದ ಹಾಗೆ ಆಗಿ ನೀನು ನಮಗೆ ಅನುಗ್ರಹವನ್ನು ಮಾಡು, ಸರಿಯಾದ ನಿನ್ನ ತತ್ವಜ್ಞಾನ ಬರುವ ಹಾಗೆ ಮಾಡು ಅಂತ ಈ ಶ್ಲೋಕದಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಇನ್ನೊಮ್ಮೆ ನೋಡೋಣ. ದಿತಿಸುತ ವಿಮೋಹನ, ದೈತ್ಯರನ್ನ, ದಿತಿಸುತರು ಅಂತಂದ್ರೆ ದೈತ್ಯರು, ದೈತ್ಯರನ್ನ ವಿಮೋಹನ, ಮೋಹಕವಾಗುವಂತಹ ಉಪದೇಶಗಳಿಂದ ಅವರನ್ನ ದಾರಿ ತಪ್ಪಿಸಿ ಅವರ ಯೋಗ್ಯತೆಗೆ ಅನುಗುಣವಾದ ದಾರಿಯಲ್ಲಿ ನಿಲ್ಲಿಸಿದ. ವಿಮಲ ವಿಬೋಧನ, ಪರಿಶುದ್ಧವಾದ ಜ್ಞಾನ ಉಳ್ಳವನೇ. ಪರಗುಣ, ಉತ್ಕೃಷ್ಟವಾದಂತಹ ಗುಣಗಳುಳ್ಳವನೇ. ಸರ್ವೋತ್ಕೃಷ್ಟವಾದ ಸ್ವರೂಪ ಉಳ್ಳವನೇ. ಬುದ್ಧ, ಬುದ್ಧರೂಪಿಯಾದಂತಹ ಪರಮಾತ್ಮನೇ. ಶುಭತಮ ಕಥಾಶಯ, ಪರಮ ಮಂಗಳವಾದ ಚರಿತ್ರೆಯುಳ್ಳವನು ನೀನು. ಸರ್ವೋತ್ತಮನಾಗಿದ್ದೀಯಾ, ಸದಾಗಮಗಳಿಂದ ಪ್ರತಿಪಾದ್ಯನಾಗಿದ್ದೀಯಾ, ಜಗತ್ತಿಗೆ ಪ್ರಧಾನ ಕಾರಣನೂ ಆಗಿದ್ದೀಯಾ, ಜಗತ್ತಿನಲ್ಲಿರುವ ಎಲ್ಲ ಸಜ್ಜನರಿಗೆ ಉಪದೇಶದ ಮುಖಾಂತರವಾಗಿ ತತ್ವಜ್ಞಾನವನ್ನ ಕೊಟ್ಟಿದ್ದೀಯಾ, ಲಕ್ಷ್ಮೀಪತಿಯೂ ಆಗಿದ್ದೀಯಾ. ಇಂತಹ ನೀನು ನನಗೆ ರಕ್ಷಕನಾಗಿರೋ, ನನಗೆ ಅಜ್ಞಾನ ಬರುವ ಯಾವ ಯಾವ ಸಂದರ್ಭಗಳಿವೆಯೋ ಆ ಎಲ್ಲ ಸಂದರ್ಭಗಳಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ಇದರಲ್ಲಿ ಕೇಳ್ತಾ ಇದ್ದಾರೆ. ಇಷ್ಟೇ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ನಾಳೆ ಮತ್ತೆ ಮುಂದಿನ ಪಾಠವನ್ನು ಮುಂದುವರಿಸೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು, ಯಾವ್ದಾದ್ರು ಪದಕ್ಕೆ ಅರ್ಥ ಗೊತ್ತಾಗಿಲ್ಲ ಅಂತಂದ್ರೆ ಕೇಳ್ಬಹುದು. ಗುರುಜಿ ಹಾ ಹೇಳಿ. ಹಾ ಕೇಳಿಸ್ತಾ ಇದೆ ನನ್ನ ಮಾತು? ಕೇಳಿಸ್ತೇ. ಅವನು ದೇವರು ಬೋಧನೆ ಮಾಡಿದ್ದು ಇಬ್ಬರಿಗೂ ಬೇರೆ ಬೇರೆಯ ದೈತ್ಯರಿಗೆ ಮತ್ತೆ ದೇವತೆಗಳಿಗೆ, ಅಥವಾ ಒಂದೇ ಬೋಧನೆ ಇಬ್ಬರನ್ನು ಬೇರೆ ಬೇರೆ ತಿಳ್ಕೊಂಡ್ರ ಹಾಗೆ? ಒಂದೇ ಉಪದೇಶ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅದನ್ನ ತಿಳ್ಕೊಂಡ್ರು. ದೇವತೆಗಳು ಸರಿಯಾಗಿ ತಿಳ್ಕೊಂಡ್ರು. ಈಗ ಪಾಠ ಮಾಡ್ಬೇಕಾದ್ರೆ 50 ಜನ ವಿದ್ಯಾರ್ಥಿಗಳಿಗಿದ್ರೆ ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ಟೀಚರ್ ಪಾಠ ಮಾಡೋದಿಲ್ಲ, ಒಂದೇ ಮಾಡ್ತಾರೆ. ಸರಿ ಸರ್, ಸರಿ. ಅದನ್ನ ಅರ್ಥ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳ ಯೋಗ್ಯತೆ ಮೇಲೆ ಅದು ಹೇಗೆ ಅರ್ಥ ಆಗತ್ತಾ ಹಾಗೆ. ಅದೇ ತರ ಇಲ್ಲೋ ಅದು ಕಥೆ ಭಾಗವತದಲ್ಲಿ ಚೆನ್ನಾಗಿ ಬರುತ್ತೆ. ಅದನ್ನ ವಿಸ್ತಾರವಾಗಿ ಸ್ವಲ್ಪ ಅಲ್ಲಿ ಹೇಳಿದ್ದಾರೆ. ಅಂದ್ಬಿಟ್ಟು ಬುದ್ಧಾವತಾರದ ಬಗ್ಗೆ, ಕಲ್ಕಿ ರೂಪದ ಬಗ್ಗೆ ಎಲ್ಲೂ ವಿವರಣೆ ಇಲ್ಲ. ಆದ್ರೆ ಇಷ್ಟು ಎಲ್ಲರಿಗೂ ಉಪದೇಶ ಕೊಟ್ಟಿದ್ದು ನೀವು ಹೇಳಿದ ಹಾಗೆ ಎರಡನೇದ್ದು. ಎಲ್ಲರಿಗೂ ಉಪದೇಶವನ್ನು ಒಂದೇ ರೀತಿಯಾಗಿ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ತಿಳಿದುಕೊಳ್ಳುವವರು ಬೇರೆ ಬೇರೆ ರೀತಿಯಾಗಿ ಅದನ್ನ ಅರ್ಥೈಸಿಕೊಂಡಿದ್ದಾರೆ. ಸರಿ ಸರಿ, ಧನ್ಯವಾದ. ಬುದ್ಧ ರೂಪದಲ್ಲಿ ಅವರು ಸಾಮಾನ್ಯ ಜನರನ್ನ ಮೋಹಗೊಳಿಸ್ಲಿಕ್ಕೆ ಉಪದೇಶ ಮಾಡಿದ್ದ ಅದ, ಅಥವಾ ಅವರು ಅಲ್ಲ? ಸುರಾಣಕರು ಅಂತ ದೈತ್ಯರಿದ್ರು, ಸುರಾಣಕರು ಅಂತ ದೈತ್ಯರಿದ್ರು. ಆ ದೈತ್ಯರು ಸನ್ಮಾರ್ಗದಲ್ಲಿ ಅಂದ್ರೆ ವೇದ ವಿದ್ಯೆಯನ್ನ ಕದಿತಾ ಇದ್ರು. ಅವರನ್ನ ವೇದ ಮಾರ್ಗದಿಂದ ವಿಮುಖಗೊಳಿಸಿದ್ರು. ಉದಾಹರಣೆಗೆ ಟೆರರಿಸ್ಟ್ ಗಳೆಲ್ಲ ಬಂದ್ಬಿಟ್ಟು ಬಾಂಬ್ ಮಾಡೋ ವಿದ್ಯೆಯನ್ನು ಕಲ್ಕೊಂಡ್ರೆ ಹೇಗೋ ಹಾಗೆ ವೇದಗಳೆಲ್ಲವೂ ಕೂಡ ಪರಮ ಶಕ್ತಿಶಾಲಿಯಾದಂತಹದ್ದು. ಬ್ರಹ್ಮಾಸ್ತ್ರಗಳು, ಐಂದ್ರಾಸ್ತ್ರ, ಆಗ್ನೇಯಾಸ್ತ್ರ ಅಂತ ನಾವೇನ್ ಕರಿತೀವಲ್ಲ, ಇವೆಲ್ಲ ಇರೋದು ವೇದಗಳಲ್ಲಿ. ಆ ಮಂತ್ರಗಳ ಸಿದ್ಧಿಯನ್ನು ಅವ್ರು ಪಡೆದು ಬಿಟ್ರು ಅಂತಂದ್ ಹೇಳಿದ್ರೆ ಯಾರ ಮೇಲೆ ಅದನ್ನ ಪ್ರಯೋಗ ಮಾಡಿದ್ರು ಇಡೀ ಜಗತ್ತೇ ಧ್ವಂಸವಾಗಿ ಹೋಗ್ಬೇಕಾಗತ್ತೆ. ಅವರಿಗೆ ಆ ತರದ ವಿದ್ಯೆ ಸಿಕ್ಕು ಜಗತ್ತು ನಾಶ ಆಗಬಾರ್ದು. ಅದಕ್ಕೋಸ್ಕರವಾಗಿ ಅವ್ರಿಗೆ ಸಿಗದೆ ಇರೋ ಹಾಗೆ ಈ ವೇದಗಳೆಲ್ಲ ಪ್ರಮಾಣ ಅದನ್ನ ತಗೊಂಡು ಏನ್ ಮಾಡ್ತೀರಿ ಅಂತ ಉಪದೇಶ ಕೊಟ್ರು, ಅದನ್ನ ಬಿಟ್ಬಿಟ್ರು ಅವರು. ಅದನ್ನ ಬಿಟ್ಟಿದ್ರಿಂದ ಇಂತಹ ದೊಡ್ಡ ದೊಡ್ಡ ಅಸ್ತ್ರಗಳ ಸಾಮರ್ಥ್ಯ ಅವ್ರಿಗೆ ಸಿಗ್ಲಿಲ್ಲ, ಜಗತ್ತು ಉಳಿತು ಅಂತ ಅಭಿಪ್ರಾಯ. ಇಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡುವಾಗ ಇದನ್ನ ಶೂನ್ಯವಾದ ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೇವೆ. ಅಲ್ಲಿ ಇಲ್ಲಿ ನಮ್ಮ ದಶಾವತಾರದಲ್ಲಿ
ಬುದ್ಧನನ್ನು ಒಂದು ಪರಮಾತ್ಮನ ಅವತಾರ ಅಂತ ನಾವು ಪರಿಗಣಿಸಿ ಅಲ್ಲಿ ಇವನು ಬುದ್ಧ ಅವತಾರನಾಗಿ ಅಂದ್ರೆ ಮೋಹಕ ರೂಪದಿಂದ ಅವರನ್ನ ಅಂದ್ರೆ ದೈತ್ಯರನ್ನ ಹಾದಿ ತಪ್ಪಿಸಿದ್ದು ಅಂತ ನಾವು ಅರ್ಥಗರಿಸೆ ಮಾಡ್ಕೊಳ್ಬೇಕಲ್ಲ. ಹೌದು, ಅದೇ ಒಂದೇ ಉಪದೇಶದಿಂದ ದೇವತೆಗಳಿಗೆ ತತ್ವಜ್ಞಾನವೂ ಬಂದಿದೆ. ಹಾ, ಒಂದೇ ಪಾಠ ಮಾಡಿದ್ರು, ಅದರಿಂದ ಅಯೋಗ್ಯರಿಗೆ ತಪ್ಪಾಗಿ ಅರ್ಥ ಆಯ್ತು, ಹಾ, ಹಾ. ದೇವತೆಗಳಿಗೆ ಸರಿ ಅರ್ಥ ಆಯ್ತು. ಅದರಿಂದ ತತ್ವಜ್ಞಾನವನ್ನು ಕೊಟ್ಟ ರೂಪವೂ ಹೌದು, ಪ್ರಧಾನವಾಗಿ ಅಯೋಗ್ಯರನ್ನ ಮೋಹಗೊಳಿಸಿದ ರೂಪ. ಪ್ರಧಾನವಾದ ಕಾರ್ಯ ಅದು, ಮೋಹಗೊಳಿಸಿ. ಇದ್ರೊಳಗೆ ಆ ತ್ರಿಪುರಾಸುರ ಅದು ಕೂಡ ಇದಕ್ಕೆ ಹೊಂದಿಕೊಂಡು ಬಂದಿರುತ್ತಾ? ತ್ರಿಪುರಾಸುರ ಅಲ್ಲ, ಇದ್ರಲ್ಲೇ ಬೌದ್ಧಾವತಾರದಲ್ಲಿಯೇ ತ್ರಿಪುರವನ್ನು ಸಂಹಾರ ಮಾಡಿದಂತ ಅದು ಬರುತ್ತಾ? ಅಲ್ಲ, ರುದ್ರದೇವರ ಕಥೆ ಎಲ್ಲದು ಬರುತ್ತೆ, ಇಲ್ಲಿ ಬಂದಿಲ್ಲ. ಹೌದಾ? ಗುರುಗಳೇ, ನೀವು ತಪ್ಪು ತಿಳಿದಿದ್ರೆ ಮುಂದಿನ ನಾಳೆ ದಿವಸ ಪುನಃ ಇದನ್ನು ಮಾಡಿ ನಮ್ಗೆ ನೆಕ್ಸ್ಟ್ ಹೇಳಿ. ಖಂಡಿತ ಖಂಡಿತ, ಹಾಗೆ ಹಾಗೆ. ಹಾ, ಯಾಕಂದ್ರೆ ನನಗೆ ಅರ್ಥಗ್ರಹಿಕೆ ಆಗ್ಲಿಲ್ಲ ಅಂತ ಮನ್ಸಿಗೆ ಅನ್ಸ್ತಾ ಇತ್ತು. ಸರಿ, ಆಯ್ತು. ಇದರದ್ದು ಒಂದು ರೆಕಾರ್ಡ್ ಹಾಕಿರ್ತೀನಿ, ತಮಗ ಅವಕಾಶ ಆದಾಗ ಕೇಳಿ. ಮತ್ತೇನಾದ್ರೂ ಸಂಶಯಗಳಿತ್ತು ಅಂದ್ರೆ ಖಂಡಿತವಾಗಿ ಮಾಡಿ ಮುಂದೆ ಹೋಗೋಣ. ರೆಕಾರ್ಡ್ ಹಾಕಿದ್ರೆ ತೊಂದ್ರೆ ಇಲ್ಲ, ಕೇಳ್ತೇನೆ. ಸರಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ಇನ್ನೊಮ್ಮೆ ಹೇಳ್ಬಿಟ್ರೆ ಅನುಕೂಲ. ಖಂಡಿತ ಹೇಳ್ತೀನಿ. ನಮಸ್ಕಾರ.